ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಅಧೀನದ 50 ವೈದ್ಯಕೀಯ ಕಾಲೇಜುಗಳ ಪೈಕಿ 2018ರ ಬ್ಯಾಚ್ನಲ್ಲಿ ಕಣಚೂರು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿ ಡಾ ಮಧುರಾ ಕೆಐ ಅವರು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಏಪ್ರಿಲ್ 20ರಂದು ನಾಟಿಕಲ್ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇಲ್ಲಿ ನಡೆಯಲಿರುವ 3ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುವುದು ಎಂದು ಕಣಚೂರು ಆರೋಗ್ಯ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್ ಹೇಳಿದರು. ಅವರು ದೇರಳಕಟ್ಟೆಯ ಕಣಚೂರು ಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಏಪ್ರಿಲ್ 20ರಂದು ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಪದವಿ ಪ್ರದಾನ ಸಮಾರಂಭ ಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಮಾಹೆಯ ಸಹಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್ ಅವರು ಪದವೀಧರರಿಗೆ ಪದವಿ ಪ್ರದಾನಗೈದು ರ್ಯಾಂಕ್ ವಿಜೇತ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಪದವಿ ಪ್ರದಾನ ಭಾಷಣ ಮಾಡಲಿರುವರು. ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಹಾಜಿ ಯುಕೆ ಮೋನು ಅವರು ಅಧ್ಯಕ್ಷತೆ ವಹಿಸಲಿದ್ದು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಡಾಕ್ಟರ್ ಯುಟಿ ಇಫ್ತಿಕಾರ್ ಅಲಿ, ಡೀನ್ ಡಾಕ್ಟರ್ ರತ್ನಾಕರ್, ಸಂಸ್ಥೆಯ ನಿರ್ದೇಶಕರುಗಳು, ಟ್ರಸ್ಟಿಗಳು ಭಾಗವಹಿಸಲಿದ್ದಾರೆ ಎಂದರು. ನಮ್ಮ ಸಂಸ್ಥೆಯ 3ನೇ ಘಟಿಕೋತ್ಸವ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆ ಮೆಡಿಕಲ್ ಹೆಲ್ತ್ ಸೈನ್ಸಸ್ ಶುರು ಮಾಡಿ ಸ್ಥಾಪಿಸಿ 2016ರಲ್ಲಿ ಫಸ್ಟ್ ಬ್ಯಾಚ್ ನಮ್ಮ ಸಂಸ್ಥೆ ಸ್ಟಾರ್ಟ್ ಮಾಡಿತು. 3ನೇ ಬ್ಯಾಚ್ ಮುಟ್ಟುವಾಗ ನಮ್ಮ ರಾಜ್ಯಕ್ಕೆ ರಾಜ್ಯದಲ್ಲಿ ಇಷ್ಟು ಚಿಕ್ಕ ಹಾಗೂ ಒಂದು ಚಿಕ್ಕ ಸಮಯದಲ್ಲಿ ಮೂರನೇ ವರ್ಷದ ಒಂದು ಅವಸರದಲ್ಲಿ ಫಸ್ಟ್ ರ್ಯಾಂಕ್ ಬರುವುದು ಅಂತ ಹೇಳಿದರೆ, ಇದೊಂದು ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು, ನಮ್ಮ ಶಾಲೆಯ ಎಲ್ಲ ಮುಖ್ಯಸ್ಥರು ಇವರ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇರಿ ಕಲಿತ ನಮ್ಮ ಮಕ್ಕಳ ಪರಿಶ್ರಮ ಹಾಗೂ ನಮ್ಮ ಸಂಸ್ಥೆಯ ಮೇಲೆ ನಂಬಿಕೆ ಇಟ್ಟಂಥ ತಂದೆ ತಾಯಿಗಳ ಪರಿಶ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಡೀನ್ ಡಾಕ್ಟರ್ ಯುಪಿ ರತ್ನಾಕರ್ ಮಾತನಾಡಿ, ಇದೊಂದು ಅತ್ಯಂತ ಅಪರೂಪದ ಸಾಧನೆಯಾಗಿದ್ದು, 2018ರ ಬ್ಯಾಚಿನ ವಿದ್ಯಾರ್ಥಿಗಳು ಅಮೋಘ ಸಾಧನೆಯಾಗಿ 99.25% ಫಲಿತಾಂಶದ ಜೊತೆಗೆ 7 ವಿದ್ಯಾರ್ಥಿಗಳು 18 ರ್ಯಾಂಕ್ಗಳನ್ನು ವಿವಿಧ ವಿಭಾಗಗಳಲ್ಲಿ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಮಧುರಾ ಕೆಐ ಒಟ್ಟು 10 ರ್ಯಾಂಕ್ ಪಡೆದಿದ್ದು, ಚಿನ್ನದ ಪದಕಕ್ಕೆ ಪ್ರಾಪ್ತರಾಗಿದ್ದಾರೆ. ಈ ಸಾಲಿನಲ್ಲಿ 100% ಫಲಿತಾಂಶ ದಾಖಲಾಗಿದೆ ಎಂದರು. ಇದೇ ತಾರೀಕು 20ರಂದು ನಮ್ಮ ವೈದ್ಯಕೀಯ ಸಮೂಹ ಸಂಸ್ಥೆಗಳ ಅಂದರೆ ಮೆಡಿಕಲ್ ಕಾಲೇಜ್ ಮಾತ್ರ ಅಲ್ಲ, ನರ್ಸಿಂಗ್, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್ ಸೈನ್ಸಸ್ ಎಲ್ಲ ಗ್ರ್ಯಾಜುಯೇಟ್ಸ್ ಪದವೀಧರರ ಘಟಿಕೋತ್ಸವವನ್ನು ಯಾವಾಗಲೂ ಮಾಡುವ ಹಾಗೆ ಪ್ರತಿ ವರ್ಷದಂತೆ ನಡೆಸಲಿದ್ದೇವೆ. ಈ ಬಾರಿಯ ಸಮಾರಂಭ ನಮ್ಮ ಪಾಲಿಗೆ ಒಂದು ದೊಡ್ಡ ಉತ್ಸವವೇ ಸರಿ. ಯಾಕೆಂದರೆ ಇನ್ನು ಮುಂದೆ ಹೇಳ್ತೇನೆ. ಯಾಕೆಂದರೆ ಅತ್ಯಂತ ಅಪರೂಪದ ಸಾಧನೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ಬಾರಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಅಂದರೆ MBBS ವಿದ್ಯಾರ್ಥಿಗಳು 2018ರಲ್ಲಿ ಸೇರ್ಪಡೆಯಾಗಿದ್ದು, 2023ರಲ್ಲಿ MBBS ಪರೀಕ್ಷೆ ಮುಗಿಸಿ ಉತ್ತೀರ್ಣರಾಗಿ ಈಗ 1 ವರ್ಷದ ಇಂಟರ್ನ್ಶಿಪ್ ಮುಗಿಸಿರ್ತಾರೆ. ಇಂಟರ್ನ್ಶಿಪ್ ಮುಗಿಸಿದ ಮೇಲೇ ಅವರಿಗೆ ಪದವಿ ಪ್ರದಾನ ಆಗೋದು. ಈ ಪರೀಕ್ಷೆಗಳಲ್ಲಿಯೂ ನಮ್ಮ ವಿದ್ಯಾರ್ಥಿಗಳ ಅಮೋಘ ಸಾಧನೆಯನ್ನು ತಮ್ಮ ಮುಂದೆ ಇಡಲು ಬಯಸುತ್ತೇನೆ. ಈ ಸಾಲಿನ ಪರೀಕ್ಷೆಗಳಲ್ಲಿ 99.25% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರುತ್ತಾರೆ. ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ನ ಪ್ರಾಂಶುಪಾಲೆ ಡಾಕ್ಟರ್ ಶಮೀಮಾ, ಫಿಸಿಯೋಥೆರಪಿ ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸುಹೈಲ್, ನರ್ಸಿಂಗ್ ವಿಭಾಗದ ಪ್ರಾಂಶುಪಾಲೆ ಡಾಕ್ಟರ್ ಮೋನಿ ಸಲ್ದಾನಾ, ಮುಖ್ಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ರೋಹನ್ ಮೋನಿಸ್, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ ಉಪಸ್ಥಿತರಿದ್ದರು. ಚೀಫ್ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ರೋಹನ್ ಮೋನಿಸ್ ಸ್ವಾಗತಿಸಿದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.